ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದ ಈ ಪ್ರಜಾಗರ ಪರ್ವದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಉಪದೇಶದ ಸಂದರ್ಭದಲ್ಲಿ ಬಂದ ಮಾತುಗಳು: ಪಂಚತ್ವಾನುಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯಸಿ ಮಿತ್ರಾಣ್ಯಮಿತ್ರ ಮಧ್ಯಸ್ಥ ಉಪಜೀವ್ಯೋಪಜೀವಿನಃ. ಧೃತರಾಷ್ಟ್ರ, ನೀನು ಎಲ್ಲೇ ಹೋಗು, ಮನುಷ್ಯನ ಮನಸ್ಸು ಈ ತರಹ ಇದೆಯಲ್ಲ, ಆ ಮನುಷ್ಯನ ಮನಸ್ಸೇ ಹೊಸ ಊರಿಗೆ ಹೋದರೂ ಅಲ್ಲಿ ಕೆಲವರನ್ನ ಮಿತ್ರ ಅಂತ ಮಾಡಿಕೊಳ್ತದೆ, ಕೆಲವರನ್ನ ಶತ್ರು ಅಂತ ಮಾಡ್ತದೆ, ಕೆಲವರನ್ನ ಮಧ್ಯಸ್ಥ ಅಂತ ಮಾಡಿಕೊಳ್ತದೆ. ಕೆಲವರು ತನ್ನನ್ನು ಉಪಜೀವಿಸುವವರು, ಕೆಲವರನ್ನು ತಾನು ಉಪಜೀವಿಸುವವ. ಹೀಗೆ ಒಟ್ಟಾರೆ 5 ತರಹದ ಜೀವರಾಶಿಗಳನ್ನ, 5 ತರಹದ ಜನರನ್ನ ವಿಭಾಗ ಮಾಡಿ ಹಾಕಿಬಿಡ್ತದೆ. ಮನಸ್ಸು ಇದು ಎಲ್ಲೇ ಹೋಗಲಿ, ಯಾವ ದೇಶಕ್ಕೆ ಹೋಗಲಿ, ನಾನು ವಾಸವಾಗಿದ್ದ ದೇಶ ಈ ದೇಶ, ಅನೇಕ ವರ್ಷಗಳಿಂದ ನಾನು ಇಲ್ಲಿದ್ದೇನೆ. ಆದರೆ ಅನೇಕ ವರ್ಷಗಳಿಂದ ಇದ್ದದ್ದಕ್ಕಾಗಿ ನನಗೆ ಶತ್ರು, ಮಿತ್ರ, ಉದಾಸೀನ ಇತ್ಯಾದಿಗಳೆಲ್ಲ ಇಲ್ಲಿ ಇರಬಹುದು. ಆದರೆ ನಾನೊಂದು ಹೊಸ ದೇಶಕ್ಕೆ ಹೋದೆ, ಆ ಹೊಸ ಊರಿಗೆ ಹೋದಾಗ ಎಲ್ಲರೂ ಮಿತ್ರರಾಗಬಹುದೇ? ಆಗುವುದಿಲ್ಲ. ಯಾಕಾಗುವುದಿಲ್ಲ? ಎಲ್ಲಿ ಹೋದರೂ ಮನುಷ್ಯನ ಮನಸ್ಸಿಗೆ ಆ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಅಂತೇನಿವೆ, ಅವನ ಅಪೇಕ್ಷೆ ಹಾಗೂ ಯಾವುದರ ಬಗ್ಗೆ ಹಗೆತನ, ಆ ವಸ್ತುಗಳು ಮನುಷ್ಯನ ಸ್ವಭಾವವನ್ನು ನಿರ್ಧಾರ ಮಾಡ್ತದೆ. ವ್ಯಕ್ತಿಗಳಲ್ಲಿ, ಸಮಾಜದಲ್ಲಿ 5 ತರಹದ ಜೀವರಾಶಿಗಳನ್ನ, 5 ತರಹದ ಜನರನ್ನ ಮಾಡಿ ಹಾಕಿಬಿಡ್ತದೆ, ವಿಭಾಗ ಮಾಡಿ ಹಾಕಿತು. ಕೆಲವರು ಮಿತ್ರರು, ನನ್ನ ಮನಸ್ಸಿಗೆ ಹೋಲುವಂತೆ ಇಚ್ಛೆಯನ್ನ ಮಾಡುವ, ನನ್ನನ್ನು ಪ್ರೀತಿಸುವ, ನನ್ನ ಜೊತೆಗೆ ಹೌದು ಹೌದು ಅಂತ ಧ್ವನಿಗೂಡಿಸುವಂತಹ ವ್ಯಕ್ತಿಗಳು ಕೆಲವರು, ಅವರು ಮಿತ್ರರಾಗ್ತಾರೆ. ಕೆಲವರು ಅದಕ್ಕೆ ವಿಪರೀತರಾದವರು, ಅವರು ಶತ್ರುಗಳಾಗ್ತಾರೆ. ಕೆಲವರು ಉದಾಸೀನ, ನನ್ನನ್ನು ಪ್ರೀತಿಸುವುದೂ ಇಲ್ಲ, ದ್ವೇಷ ಮಾಡುವುದೂ ಇಲ್ಲ, ಇಂಥ ಕೆಲವರು. ಹೀಗೆ 5 ತರಹದ ಜೀವರಾಶಿಗಳ ವಿಭಾಗ ಆಗಿ ಹೋಗಿಬಿಡುತ್ತದೆ. ಎಲ್ಲೇ ಇರಲಿ, ಏನೇ ಇರಲಿ. ಅಂದ್ರೆ ಇದು ಮನುಷ್ಯನ ಮನಸ್ಸಿನ ಸ್ವಭಾವ, ಮನುಷ್ಯನ ಮನಸ್ಸಿನ ಒಲವು ನಿಲುವುಗಳು, ಅವುಗಳಿಂದ ಆಗುವಂತಹ ಸಂಗತಿ. ಹಾಗಾಗಿ ಇದು ಮನುಷ್ಯನ ಸ್ವಭಾವವಿದು. ಶತ್ರುಗಳನ್ನು ಮಾಡಿಕೊಳ್ಳೋದು, ಯಾರು ಶತ್ರುಗಳಾಗಬೇಕಾಗಿಲ್ಲ, ಆದರೆ ಶತ್ರುಗಳನ್ನು ಮಾಡಿಕೊಳ್ಳುವುದು ಮನುಷ್ಯನ ಸ್ವಭಾವ. ಯಾವ ದೇಶಕ್ಕೆ ಹೋದರೂ ಈ 5 ಜನ ತಪ್ಪಿಲ್ಲ ನಿನಗೆ. ಮಿತ್ರಾಣ್ಯಮಿತ್ರ ಮಧ್ಯಸ್ಥಾ ಉಪಜೀವ್ಯೋಪಜೀವಿನಃ. ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಂ ತತೋಸ್ಯ ಸ್ರವತಿ ಪ್ರಜ್ಞಾ ಧೃತೆ ಪಾದಾದಿಬೋಧಕಂ. ಮನುಷ್ಯನಿಗಿರುವ 5 ಇಂದ್ರಿಯಗಳಲ್ಲಿ 1 ಇಂದ್ರಿಯವು ಹದ ತಪ್ಪಿದರೆ, ತನ್ನ ಕೈ ತಪ್ಪಿಬಿಟ್ರೆ, ದಾರಿಗೆಟ್ಟು ಬಿಟ್ರೆ, ಆಗ ಮನುಷ್ಯ ಹಾಳಾಗ್ತಾನೆ. ಕೇಳುವ ಕಿವಿ ಹದಗೆಟ್ಟರೂ ಕೂಡ ಮನುಷ್ಯ ಹಾಳಾಗ್ತಾನೆ. ಕಣ್ಣು, ಮಾತು, ಯಾವ ಇಂದ್ರಿಯವೂ ಕೂಡ ತಪ್ಪಿಬಿಟ್ರೆ ಅದು ಅನರ್ಥಕ್ಕೆ ಕಾರಣವಾಗುತ್ತೆ. ಇದರಲ್ಲಿ ವಿವಾದವೇ ಇಲ್ಲ. 5 ಇಂದ್ರಿಯಗಳಿವೆ, 10 ಇಂದ್ರಿಯಗಳಿವೆ, 11 ಇಂದ್ರಿಯಗಳಿವೆ. ಅವುಗಳಲ್ಲಿ ಯಾವುದೇ ಒಂದು ಇಂದ್ರಿಯ ನಮ್ಮ ಹತೋಟಿಯನ್ನು ಮೀರಿಬಿಟ್ರೆ, ಅದು ತನ್ನ ಹದ್ದು ಪಾರ ಆಗಿಬಿಟ್ರೆ, ಆಗ ನಮಗೆ ಯಾವ ಕೆಲಸಕ್ಕೂ ಆಗುವುದಿಲ್ಲ. 10 ಇಂದ್ರಿಯ 11 ಇಂದ್ರಿಯ ಕೆಡಬೇಕು ಅಂತನ್ನುವ ಅಗತ್ಯವಿಲ್ಲ. 1 ಇಂದ್ರಿಯ ಕೆಟ್ಟರೂ ಕೂಡ ಮನುಷ್ಯ ಹಾಳಾಗ್ತಾನೆ. ಇದರಲ್ಲಿ ವಿವಾದ ಇಲ್ಲ. ವಿದುರ ಹೇಳುವಂತಹ ಮಾತು ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಂ. 1 ಇಂದ್ರಿಯ ಇದು ಛಿದ್ರವಾಗಿದ್ರೆ, ಅದರಲ್ಲಿ ಅರ್ಥವಿಲ್ಲ ಅಂತ ಆದರೆ, ಆಗ ತತೋಸ್ಯ ಸ್ರವತಿ ಪ್ರಜ್ಞಾ, ಮನುಷ್ಯನ
ವಿವೇಕ, ಮನುಷ್ಯನ ಜ್ಞಾನ, ಅವನು ಮಾಡಿದ ತಪಸ್ಸು, ಗಳಿಸಿದ ಪುಣ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಹೇಗೆ? ಧೃತೆ ಪಾದಾದಿಬೋಧಕಂ. ತಿದಿ, ಚರ್ಮದ ಚೀಲದಲ್ಲಿ ನೀರು ಹಾಕಿದ್ದೀರಿ. ಆ ಚರ್ಮದ ಚೀಲದಲ್ಲಿ ನೀರು ಹಾಕಿದ್ದಕ್ಕೆ ಮೇಲೆ ಕೆಳಗೆ ಮಧ್ಯ ಹಿಂದೆ ಮುಂದೆ ಎಲ್ಲೇ ಒಂದು ಸಣ್ಣ ಛಿದ್ರ ಬಿದ್ದರೂ ಕೂಡ ಆ ನೀರೆಲ್ಲ ಸೋರಿ ಹೋಗುತ್ತೆ. ನೀರೆಲ್ಲ ಸೋರಿ ಹೋಗುತ್ತೆ. ಯಾಕೆ ಸೋರಿ ಹೋಯಿತು ಅಂತ ಪ್ರಶ್ನೆ ಕೇಳಬೇಡಿ. ಅದು ಸೋರಿ ಹೋಗುವ ಸ್ವಭಾವ ನೀರಿನದು. ಆ ನೀರು ಒಳಗಿರುವ ನೀರನ್ನೆಲ್ಲ ತನ್ನಲ್ಲಿ ಇಟ್ಟುಕೊಳ್ಳದೆ ಅದನ್ನ ಸೋರಿಸಿ ಬಿಡುವುದು ಆ ಚೀಲದ ತೂತಿನ ಸ್ವಭಾವ. ಹಾಗಾಗಿ ಸೋರಿ ಹೋಯ್ತು. ಪಂಚೇಂದ್ರಿಯಸ್ಯ ಮರ್ತ್ಯಸ್ಯ ಛಿದ್ರಂ ಚೇದೇಕಮಿಂದ್ರಿಯಂ. ಒಂದು ಇಂದ್ರಿಯ ಹಾಳಾಗಿ ಹೋದರೆ, ಒಂದು ಇಂದ್ರಿಯದಿಂದ ಪಾಪ ಮಾಡುವುದು ಪ್ರಾರಂಭವಾದರೆ, ಒಂದು ಇಂದ್ರಿಯದಿಂದ ಕೆಟ್ಟದ್ದು ಒಳಗೆ ಬರುವುದು ಸಿದ್ಧವಾಗಿ ಬಿಟ್ರೆ ಆಗ ಮನುಷ್ಯ ಹಾಳಾಗ್ತಾನೆ. ತತೋಸ್ಯ ಸ್ರವತಿ ಪ್ರಜ್ಞಾ ಧೃತೆ ಪಾದಾದಿಬೋಧಕಂ. ಆದ್ದರಿಂದ ಷಡ್ದೋಷಾಃ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ಮನುಷ್ಯ ತಾನು ಸಂಪತ್ತಿಯನ್ನ, ದೊಡ್ಡ ಹೆಸರನ್ನ, ಜ್ಞಾನವನ್ನ, ಕಾರ್ಯಸಿದ್ಧಿಯನ್ನ, ಮಹಾತ್ಮ್ಯವನ್ನ ಪಡಿಬೇಕು ಅಂತನ್ನುವ ಅಪೇಕ್ಷೆ ಇರುವ ವ್ಯಕ್ತಿ ಯಾರೋ ಅವನು 6 ದೋಷಗಳನ್ನ ಕಿತ್ತಾಕಬೇಕು. 6 ದೋಷಗಳು ಅವನಿಗೆ ಬಹಳ ಕೆಟ್ಟ ಬಂಧಕ ದೋಷಗಳು. ಅವನನ್ನ ಮೇಲಕ್ಕೆ ಹೋಗುವುದಕ್ಕೆ ಕೊಡುವುದಿಲ್ಲ. ಅದು ಅವನನ್ನು ಎಳೆದು ಹಾಕತ್ತೆ, ಅವನನ್ನು ಭಗ್ನಗೊಳಿಸ್ತದೆ, ಕಾಲು ಮುರಿದು ಹಾಕ್ತದೆ, ಸಾಧನೆ ಮುಂದಾಗುವುದಿಲ್ಲ. ಲೌಕಿಕದಲ್ಲಾಗಲಿ, ಧರ್ಮದಲ್ಲಾಗಲಿ, ಅಧ್ಯಾತ್ಮದಲ್ಲಾಗಲಿ, ವಿದ್ಯಾ ಕ್ಷೇತ್ರದಲ್ಲಾಗಲಿ, ಧನ ಕ್ಷೇತ್ರದಲ್ಲಾಗಲಿ, ಎಲ್ಲೇ ಈ 6 ದೋಷಗಳು ಯಾರಿಗೂ ಇರತಕ್ಕದ್ದಲ್ಲ. ಯಾರಿಗಿದೆ ಆ ಮನುಷ್ಯನಿಗೆ ಹಿತವಿಲ್ಲ. 6ರಲ್ಲಿ ಒಂದೂ ಇರುವುದಲ್ಲ, ಒಂದೂ ಪ್ರತಿಬಂಧಕ. ಹೇಳ್ತಾನೆ ವಿದುರ ಧೃತರಾಷ್ಟ್ರನಿಗೆ, ಎಷ್ಟು ಸುಂದರವಾದ ಮಾತು. ಷಡ್ದೋಷಾಃ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ನಿದ್ರಾ, ಮೊದಲೆದ್ದು ನಿದ್ರೆ, ಬರೀ ಸುತ್ತಿ 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 ಬೀಳುವುದು, ಮಲಗುವುದು. ಮನುಷ್ಯನಿಗೆ ನಿದ್ರೆ ಅಂತನ್ನೋದು ಒಂದು ವಿಚಿತ್ರವಾಗಿರುವಂತಹ ಒಂದು ಓಪಿಯಂ. ಅದು ಅಫೀಮ್. ಅದು ಆ ಮಲಗುವುದು ಸ್ವಭಾವವಾಯಿತು ಅಂತಂದ್ರೆ ಮಲಗುವುದು ಹೆಚ್ಚಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಿದ್ರೆನೇ ಹೆಚ್ಚಾಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನಿದ್ರೆ ಬಿಟ್ಟು 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 ಬಿಟ್ಟವನಿಗೆ ಆ ನಿದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಮನುಷ್ಯನ ಸ್ವಭಾವ ಹೀಗೆ. ಯಾವುದನ್ನ ಮನುಷ್ಯ ದೂರವಾಗಿರ್ತಾನೆ ಅದು ಅವನಿಗೆ ಎಂದಿಗೂ ಹತ್ತಿರ ಬರುವುದಿಲ್ಲ. ಯಾವುದರ ಹತ್ತಿರದಲ್ಲಿ ಹೋಗ್ತಾನೆ ಅದು ಎಂದೆಂದಿಗೂ ಅವನಿಂದ ದೂರವಾಗುವುದಿಲ್ಲ. ಇದು ಸಾಮಾನ್ಯ ನಿಶ್ಚಿತವಾದ ವ್ಯವಸ್ಥೆ. ಊಟ ಮಾಡ್ತಾನೆ, ಹೆಚ್ಚು ಊಟ ಮಾಡುವುದಕ್ಕೆ ಪ್ರಾರಂಭ ಮಾಡಿದ, ಊಟ ಹೆಚ್ಚೆಚ್ಚಾಗ್ತಾ ಹೋಗ್ತದೆ, ಬೆಳೀತಾ ಹೋಗ್ತದೆ. ನಿದ್ರೆ ಹೆಚ್ಚು ಮಾಡುವುದಕ್ಕೆ ಪ್ರಾರಂಭ ಮಾಡಿದ, ನಿದ್ರೆ ಬೆಳೀತಾ ಹೋಯಿತು. ಏನು ನಾವು ಮಾಡ್ತೇವೋ ಅದು ನಮ್ಮನ್ನ ಹೆಚ್ಚಾಗಿ ಅಂಟಿಕೊಳ್ತದೆ, ಹೆಚ್ಚಾಗಿ ಬೆನ್ನತ್ತದ್ದು. ಇದು ಮನಸ್ಸಿನ ಸ್ವಭಾವ, ದೇಹದ ಸ್ವಭಾವ. ದೇಹವೂ ಹಾಗೆ ಒಗ್ಗತ್ತೆ, ಮನಸ್ಸು ಅದೇ ರೀತಿಯಾಗಿ ಮಾರ್ಪಾಡಾಗ್ತದೆ. ಇದಾಗಬೇಕಾಗಿದ್ರೆ ಮನಸ್ಸಿನಲ್ಲಿರುವ ಹಾಗೂ ದೇಹದಲ್ಲಿರುವ ಒಂದು ನಿಷ್ಠೆ ಅಂತನ್ನೋದೇನಿದೆ ಅದು ಯಾವಾಗ ಬರುತ್ತೋ ಆಗ ಇದು ನಮ್ಮಿಂದ ದೂರವಾಗ್ತದೆ. ದೋಷಗಳೆಲ್ಲ ದೂರವಾಗುವುದಕ್ಕೆ ಇದು ಕಾರಣ. ಮನುಷ್ಯನಿಗೆ ಆಲಸ್ಯ ಅಂತನ್ನೋದಿದೆ, ಬೇಸರ ಅಂತನ್ನೋದೇನಿದೆ ನೋಡಿ, ಇದಕ್ಕೆ ಏನೂ ಉಪಾಯವಿಲ್ಲ ಜಗತ್ತಿನಲ್ಲಿ. ಬೇಸರಕ್ಕೆ ಏನೂ ಉಪಾಯವಿಲ್ಲ. ಹಾಗಾಗಿ ಆ ಬೇಸರವನ್ನ ನಾವು ಕಿತ್ತು ಹಾಕದ ಹೊರತು ಮತ್ತೊಂದು ಉಪಾಯವಿಲ್ಲ. ಬೇಸರವನ್ನ ತುಳಿದು ಹೊರಗೆ ಬರಬೇಕಷ್ಟೇ. ಅದಕ್ಕೇನು ಗುಳಿಗೆ ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಇನ್ನೇನಿಲ್ಲ. ಬಿಡಬೇಕು ಅಷ್ಟೇ. ಬಿಟ್ರೆ ಮಾತ್ರ ಹೋಯ್ತು, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಈ 6 ದೋಷಗಳು, ನಿದ್ರಾ, ತಂದ್ರಿ, ಭಯ, ಕ್ರೋಧ, ಆಲಸ್ಯಂ, ದೀರ್ಘಸೂತ್ರತ, ಒಂದೊಂದು ದೋಷ ಒಬ್ಬೊಬ್ಬರಿಗೆ ಪ್ರತಿಬಂಧಕವಾಗಿದೆ. ಒಂದು ಕೆಲಸವನ್ನ, ಸಣ್ಣ ಕೆಲಸ, 10 ನಿಮಿಷದಲ್ಲಿ ಮಾಡುವ ಕೆಲಸವನ್ನ ಸುಮಾರು 1/4 ಗಂಟೆ ಮಾಡ್ತಾನೆ. ಅರ್ಧ ಗಂಟೆ ಅವನಿಗೆ ಆ ಕೆಲಸ ಆಗಲೇಬೇಕವನಿಗೆ. ನಿಧಾನವಾಗಿ ಮಾಡ್ತಾನೆ. ಕೈಯಲ್ಲಿ ಚಳಕ ಇಲ್ಲ, ಚಕಚಕ ಅಂತ ಇಲ್ಲ, ಕಾಲಿನಲ್ಲಿಲ್ಲ, ಬುದ್ಧಿಯಲ್ಲಿಲ್ಲ. ಹಾಗಾಗಿ ಆ ಕೆಲಸ ನಿಧಾನವಾಗತ್ತೆ.
ವೇಗದಿಂದ ಆಗುವುದಿಲ್ಲ. ಆ ವೇಗದಿಂದ ಆಗಬೇಕು ಅಂತ ತಾನು ನಿಶ್ಚಯ ನಿರ್ಧಾರ ಮಾಡಿದ ಆಗತ್ತೆ. ಹಾಗಾಗಿ ದೀರ್ಘಸೂತ್ರತ್ವ ಅಂದ್ರೆ 10 ನಿಮಿಷದಲ್ಲಾಗಬೇಕಾದ ಕೆಲಸ, ಸಾಮಾನ್ಯ ಅರ್ಥ ಆಯ್ತು. 10 ನಿಮಿಷದಲ್ಲಿ ಆಗುವ ಕೆಲಸವನ್ನು 3/4 ಗಂಟೆ ಮಾಡ್ತಾ ಕೂತಿರೋ, ಸುಮ್ಮನೆ ಕೂತಿರೋ ಕೆಲವರ ಸ್ವಭಾವ. ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯವಿದ್ದ ವಿಷಯ, ಆ ವಾಕ್ಯವನ್ನ 1 ನಿಮಿಷದಲ್ಲಿ ಹೇಳಲಿಕ್ಕಾಗುವುದೇ ಇಲ್ಲ ಅವನಿಗೊಂದು ಪ್ರಾಬ್ಲಮ್. ಅವನೇನ್ ಮಾಡಬೇಕು, ಅದಕ್ಕೆ 10-20 ವಿಷಯಗಳನ್ನೆಲ್ಲ ಹೇಳಿ ಆದ ಮೇಲೇನೆ ಅವನಿಗೆ ಮಾತಾಡ್ಲಿಕ್ಕಾಗತ್ತೆ. ನಾನು ಟ್ರೈನಿಗೆ ಹಿಡಿದುಕೊಂಡು ನಾನು ವಿಟಿಗೆ ಹೋಗಿ ಬಂದೆ, ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ ಅವನಿಗೆ. ಟ್ರೈನಿಗೆ ಹೋಗಿದ್ದೆ, ಅಲ್ಲಿ ಟ್ರೈನ್ ಗೊತ್ತಲ್ಲ ನಿಮಗೆ ಎಷ್ಟು ರಶ್ ಇರ್ತದೆ, ಬಹಳ ಜನ ರಶ್. ಯಾಕೆ ಬರ್ತಾರೋ, ಅಲ್ಲಿ ಏನ್ ಮಾಡ್ತಾರೋ, ಯಾಕಿರ್ತಾರೋ ಜನ. ಟ್ರೈನಿನ ವರ್ಣನೆ ಮಾಡುವ ಅಗತ್ಯವೇನಿದೆ ಹೇಳಿ ನೋಡೋಣ. ಹೀಗೆ ಮನುಷ್ಯನ ಸ್ವಭಾವ ಇದು, ಸ್ವಭಾವ ಅದು ಹೋಗಬೇಕು. ಅದು ಹೋದರೆ ಮಾತ್ರ ಮನುಷ್ಯ ಏನಾಗತ್ತೆ, ಮನುಷ್ಯನಿಗೆ ಸಮಯ, ಹಿ ಹ್ಯಾಸ್ ಟು ಟ್ರಾವೆಲ್ ಅಗೇನ್ಸ್ಟ್ ದ ಟೈಮ್, ಹಿ ಹ್ಯಾಸ್ ಟು ವರ್ಕ್ ಅಗೇನ್ಸ್ಟ್ ದ ಟೈಮ್. ಸಮಯ ನನ್ನ ಮನಸ್ಸಿಗೆ ಒದ್ದಷ್ಟು ಇಲ್ಲ, ಅದು ದೊಡ್ಡ ಮೈದಾನ ಅಲ್ಲ. ಸಮಯ ಮೈದಾನ ಅಲ್ಲ, ಬೇಕಾದಷ್ಟು ಘೋಡ ಸವಾರಿ ಮಾಡ್ಲಿಕ್ಕೆ ಬರುತ್ತೆ ಅಂತನ್ನೋದಕ್ಕೆ ಕಾಲ ಬಿದ್ದಿಲ್ಲ ನಮ್ಮ ಮುಂದೆ. ನಿರ್ಧಾರಿತವಾದ ಕಾಲ, ಇಷ್ಟು ದಿವಸ ಆಯುಷ್ಯ, ಇಷ್ಟು ವಯಸ್ಸಿನವರೆಗೆ ತಾರುಣ್ಯ, ಮುಂದೆ ಮುಪ್ಪು ಬರುತ್ತೆ, ಅದಾದ ಮೇಲೆ ಇಂತಿಂಥ ಕೆಲಸ, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವರಿಗೆಲ್ಲ ಜಡ್ಡು ಜಾಪತ್ರೆಗಳು, ಅವರ ಶಿಕ್ಷಣ, ಆಮೇಲೆ ಅವರ ಮದುವೆ, ಇದೆಲ್ಲ ಲಿಮಿಟೆಡ್. ಆಗಬೇಕು, ಪಟ 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 ಅಂತ ಆಗಲೇಬೇಕು. ಕಾಲಕ್ಕೆ ನಾನು ತಡೆದುಕೊಂಡು ನಿಂತ್ಕೊಂಡ್ರೆ ಅದು ಯಾವುದೂ ನಿಲ್ಲುವುದಿಲ್ಲ, ಕಾಲ ಹೋಗಿಬಿಡುತ್ತೆ. ಹಾಗಾದ್ರೆ ಕಾಲ ಹೋಗಿದ್ರೆ, ಕಾಲ ಹಾಳ ಮಾಡಿಕೊಂಡು ಕಳೆದುಕೊಂಡವನು ಯಾರು? ನಾನಾ, ನೀವ? ಕಾಲವ? ದೇವರ? ನಾನೇ ಕಾಲವನ್ನು ಕಳೆದುಕೊಂಡೆ. ಯಾವ ಕಾಲದಲ್ಲಿ ನಾನು 10 ನಿಮಿಷದ ಕಾಲದಲ್ಲಿ, 1 ಗಂಟೆಯ ಕಾಲದಲ್ಲಿ, 1 ದಿನದಲ್ಲಿ ಮಾಡಬೇಕಾದ ಕೆಲಸವನ್ನ ನಾನು ದೀರ್ಘಕಾಲದವರೆಗೆ ಮಾಡ್ತಾ ಹೋದರೆ ಅಷ್ಟು ಕಾಲ ವೇಸ್ಟ್ ಆಯಿತು. ಆದ್ದರಿಂದ ಮಾಡತಕ್ಕದ್ದಲ್ಲ. ದೀರ್ಘಸೂತ್ರಿತ ಬಹಳ ಕೆಟ್ಟದ್ದು, ಆಲಸ್ಯ ಬಹಳ ಕೆಟ್ಟದ್ದು. ಹಾಗಾಗಿ ಇವು 4 ಒಂದೇ ತರಹದ್ದು. ಭಯ ಮತ್ತು ಕ್ರೋಧಗಳೇನಿವೆ ನೋಡಿ, ಅದೊಂದು ಮತ್ತೊಂದು ತರಹದ ವಿಚಿತ್ರವಾದ ಕೆಟ್ಟ ಕಾರಣ. ಭಯ ಮತ್ತು ಕ್ರೋಧ. ಭಯ ಮನುಷ್ಯನಿಗೆ ಕಾರ್ಯವನ್ನು ಮಾಡ್ಲಿಕ್ಕೆ ಕೊಡದಿದ್ದಂತೆ ಹಿಂದೆ ಅವನನ್ನು ದೂಡಿ ಬಿಡ್ತದೆ. ಮನುಷ್ಯ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ, ಭಯ ಬರುತ್ತೆ. ತಾನು ಒಂದು ಅಧ್ಯಯನವನ್ನು ಮಾಡಬೇಕು, ಶಿಕ್ಷಣವನ್ನು ಪಡಿಬೇಕು, ಅಥವಾ ಮನೆಯನ್ನು ಖರೀದಿ ಮಾಡಬೇಕು, ಅಥವಾ ಒಂದು ಇಂಥ ಇಂಡಸ್ಟ್ರಿ ಹಾಕಬೇಕು. ಭಯ, ನಾನು ಹಾಕಿದ್ರೆ ಏನಾಗತ್ತೆ, ಏನಾದರೂ ತೊಂದರೆ ಆದರೆ ಹೇಗೆ? ಭಯವಾದರೆ ಎಂದೆಂದಿಗೂ ಮುಂದೆ ಬರಲಿಕ್ಕಾಗುವುದಿಲ್ಲ. ದಿಟ್ಟತನದಿಂದ ಆ ಕಾರ್ಯವನ್ನ ತೊಡಗಿದರೆ ಆಗಾಗತ್ತೆ. ಭಯಗೊಂಡು ನಾವು ಹಿಂದೆ ಕೂತ್ರೆ ಎಂದೂ ಕೆಲಸವಾಗುವುದಿಲ್ಲ. ಆದ್ದರಿಂದ ಭಯ ಇದು ಬಹಳ ಭಯಾನಕವಾದದ್ದೇ. ಜೊತೆಗೆ ಕ್ರೋಧ, ಸಿಟ್ಟು ಮನುಷ್ಯನನ್ನ ಸುಟ್ಟು ಹಾಕ್ತಕ್ಕಂಥದ್ದು, ನಮ್ಮೊಳಗೆ ನಮ್ಮನ್ನ ಸುಟ್ಟು ಹಾಕುವ, ಹಾಗೂ ನಮಗೆ ತಿಳುವಳಿಕೆಯನ್ನು, ಮಾರ್ಗವನ್ನು ಸರಿಯಾಗಿ ತೋರಲಿಕ್ಕೆ ಕೊಡದಿದ್ದಂತೆ ಮಾಡುವಂತಹ ಕೆಟ್ಟ ವಸ್ತು ಅದು, ಅಂತರಂಗ ಶತ್ರು ಅದು. ಹಾಗಾಗಿ ಕ್ರೋಧ ನಮ್ಮೊಳಗೇ ನಮ್ಮನ್ನ ಸುಟ್ಟು ಹಾಕುವ ಕೆಟ್ಟ ಪದಾರ್ಥ. ಹಾಗಾಗಿ ಈ 6 ಪದಾರ್ಥಗಳು, ನಿದ್ರಾ, ತಂದ್ರಿ, ಆಲಸ್ಯ, ದೀರ್ಘಸೂತ್ರಿತ, ಭಯ ಮತ್ತು ಕ್ರೋಧ, ಈ 6 ಇತಿಹಾಸದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ದೃಷ್ಟಾಂತಗಳಿವೆ. ಈ ತರಹದ ದೃಷ್ಟಾಂತಗಳನ್ನು ನೋಡಿದಾಗ, ಶಾಸ್ತ್ರದಿಂದ ತಿಳಿದಾಗ ನಮಗರ್ಥವಾಗುತ್ತೆ. ಹಾಗಾಗಿ ಈ ಎಂದೆಂದಿಗೂ ಆಲಸ್ಯಕ್ಕೆ ತನ್ನಲ್ಲಿ ಮನೆ ಕೊಡ್ಲಿಕ್ಕಿಲ್ಲ, ಆಶ್ರಯ ಕೊಡ್ಲಿಕ್ಕಿಲ್ಲ. ನಿದ್ರಾ, ಭಯ, ಆಲಸ್ಯ ಇವುಗಳಿಗೆ ಆಶ್ರಯವನ್ನು ಕೊಡದೆ ತಾನು ಸದೈವ ಜಾಗರೂಕನಾಗಿರಬೇಕು. ಆಗತ್ತೆ. ನಮ್ಮ ಅಧ್ಯಾತ್ಮದ ವಿಷಯದಲ್ಲಿ ಹೇಳಬೇಕಾಗಿದ್ರೆ, ಮನುಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾನೆ, ಪಾಠ ಪ್ರವಚನಗಳಿಗೆ ಬರ್ತಾನೆ, ಭಜನೆ ಮಾಡ್ತಾನೆ, ಜಪ ಮಾಡ್ತಾನೆ, ದೇವರ ಪೂಜೆ ಮಾಡ್ತಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ, ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾನೆ. ಮಾಡುವುದಕ್ಕೆ ಯಾವುದನ್ನು ಬಿಡ್ತೀರೋ ಅದು ಬಿಟ್ಟೇ ಹೋಗುತ್ತೆ, ಬಿಟ್ಟು ದೂರವಾಗ್ತದೆ. ಆಮೇಲೆ ಅದನ್ನ ಮರ್ತೇ ಹೋಗುತ್ತೆ. ನಾನು ಈ ತರಹ ಮಾಡ್ತಿದ್ದೆ ಅಂತನ್ನೋದು ಮರ್ತು ಹೋಗುವಷ್ಟು ಕಾಲ ಬರುತ್ತೆ. ಆದ್ದರಿಂದ ಎಲ್ಲವನ್ನೂ ಜಾಗರೂಕವಾಗಿ ಇಟ್ಟುಕೊಂಡು ನಡೆಸಿಕೊಂಡು ಹೋಗುವುದರಲ್ಲಿ ಏನು ಶ್ರೇಯಸ್ಸಿದೆ ಅದು ಸಾಧನೆಗಳನ್ನು ಬಿಟ್ಟು ದೂರ ಮಾಡುವುದರಲ್ಲಿ ಎಂದೆಂದಿಗೂ ಇಲ್ಲ. ಆದ್ದರಿಂದ ನಿದ್ರಾ, ತಂದ್ರಿ, ಭಯಂ, ಕ್ರೋಧ, ಆಲಸ್ಯಂ, ದೀರ್ಘಸೂತ್ರತಾ, ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ.
ಷಡಿಮಾನ್ ಪುರುಷೋ ಜಹ್ಯಾದ್ ಭಿನ್ನಾನ್ ನಾಮ ವಿಮಾರಣವೇ ಅಪ್ರವಕ್ತಾರಮಾಚಾರ್ಯಂ ಅನಧೀಯಾನ ಮೃತ್ಯುಜಂ ಅಕ್ಷಿತಾರಂ ರಾಜಾನಂ ಭಾರ್ಯಾಂಚ ಅಪ್ರಿಯವಾದಿನಿ ಗ್ರಾಮಕಾಮಂಚ ಗೋಪಾಲಂ ವನಕಾಮಂಚ ನಾಪಿತಂ. ಈ 6 ವ್ಯಕ್ತಿಗಳು ಇವರೇನು ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಗೋಪಾಲಕ ಅಂತ ಹೆಸರವನಿಗೆ, ಗೊಲ್ಲ ಅಂತ. ಆ ಗೊಲ್ಲ ಎಲ್ಲಿರಬೇಕು? ಗೊಲ್ಲ ಎಲ್ಲಿರಬೇಕು? ಗೋಪಾಲಕ ಎಲ್ಲಿರಬೇಕು? ಆಕಳಗಳನ್ನು ಕಾಯ್ತಾ ವನದಲ್ಲಿ ಇರಬೇಕು. ಅದು ಬಿಟ್ಟು ಮನೆಯಲ್ಲಿ ತಾನು ಬೆಳಗಿನಿಂದ ಸಾಯಂಕಾಲದವರೆಗೆ ಮನೆಗೆ ಬಂದು ಮಲಗಿದ್ರೆ ಗೋಪಾಲಕನಾಗ್ತಾನ? ಗೊಲ್ಲನಾಗ್ತಾನ? ದನ ಕಾಯ್ಲಿಕ್ಕಾಗತ್ತಾ ಅವನಿಗೆ? ಇಲ್ಲ. 100,000 ದನಗಳು ದಿಕ್ಕು ದಿಕ್ಕುಗಳಿಗೆ ಓಡಿ ಹೋಗುತ್ತೆ, ಎಲ್ಲೆಲ್ಲೋ ಏನೇನೋ ತಿಂದ್ಕೊಂಡು ಹೋಗುತ್ತೆ, ಯಾರೋ ಅದನ್ನು ತುಡುಗು ಮಾಡಿ ಅಪಹಾರ ಮಾಡಿಕೊಂಡು ಹೋಗಬಹುದು. ಅವುಗಳನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ದನದ ಬೆನ್ನತ್ತಿ ತಾನು ವನದಲ್ಲಿರಬೇಕು, ಕಾಡಿನಲ್ಲಿರಬೇಕು. ಅದು ಬಿಟ್ಟು ತಾನು ಮನೆಯಲ್ಲಿ ಕೂತ್ರೆ ಅವನು ಗೋಪಾಲಕನ ಅಲ್ಲ. ಇನ್ನೊಬ್ಬರ ಹೆಸರನ್ನು ಹೇಳಬಾರದು ಸಂಜೆ, ಆದರೆ ಮಹಾಭಾರತದಲ್ಲಿ ಬಂದಿದ್ದೇ ತಪ್ಪಿಲ್ಲ. ಕ್ಷೌರಿಕ, ಕ್ಷೌರಿಕ ಜನ ಇದ್ದಲ್ಲಿ ಕ್ಷೌರ ಮಾಡ್ತಾರೆ. ವನದಲ್ಲಿ ಯಾರು ಮಾಡಿಸ್ಕೊಳ್ತಾರೆ? ಗಿಡಕ್ಕೆ ಮಾಡ್ತಾನ ಇವನು ಕ್ಷೌರ ಅಲ್ಲ. ಹಾಗಾದರೆ ಅವನು ಎಲ್ಲಿರಬೇಕು? ನಾನು ಕಾಡಿನಲ್ಲಿರ್ತೇನೆ. ಕಾಡಿನಲ್ಲಿದ್ರೆ ನೀನೇನು ನಾಪಿತ ಅಲ್ಲ ನೀನು. ಹಾಗಾದರೆ ಅವನಿರಬೇಕಾದದ್ದು ಊರಿನಲ್ಲಿ. ಗೋಪಾಲಕ ವನ ಊರು ಸೇರಬಾರದು, ನಾಪಿತ ಕಾಡು ಸೇರಬಾರದು. ಅವರಿಬ್ಬರು, ಇವನು ಕಾಡಿನಲ್ಲೇ ಇರಬೇಕು, ಇವನು ಊರಿನಲ್ಲೇ ಇರಬೇಕು. ಗ್ರಾಮ ಕಾಮಂಚ ಗೋಪಾಲಂ ವನ ಕಾಮಂಚ ನಾಪಿತಂ. ಭಾರ್ಯಾಂಚ ಅಪ್ರಿಯವಾದಿನಿ. ಹೆಂಡತಿ, ಕೆಟ್ಟ ಮಾತಾಡುವ ಹೆಂಡತಿ ಹೆಂಡತಿ ಅಲ್ಲ, ಅದು ನಮ್ಮ ಪಿಂಡ. ಯಾಕೆ? ಅರೆ ಹೊರಗೆಲ್ಲ ಜಗಳ ಆಡಿ ಸಮಸ್ಯೆಯಾಗಿ ಏನೇನೋ ಚಿಟ್ಟೆಯಾಗಿ ಎಲ್ಲ ತಲೆಗೆ ತಾಪ ಮಾಡಿಕೊಂಡು ಮನೆಗೆ ಬಂದಿರತಕ್ಕ ಗಂಡಿಗೆ ಒಂದು ಪ್ರೀತಿಯ 2 ಮಾತುಗಳನ್ನು ಆಡದಿರುವಂತಹ ಹೆಂಡತಿ ಅವಳೇನವಳು? ಚಂಡಿಯವಳು. ಹಾಗಾಗಿ ಅದು ಪ್ರಯೋಜನವಿಲ್ಲ. ಪ್ರಿಯವಾದ ಮಾತುಗಳನ್ನು ಆಡುವ ಹೆಂಡತಿಯೇ ಹೆಂಡತಿ, ಇಲ್ಲದೆ ಇದ್ರೆ ಹೆಂಡತಿ ಅಲ್ಲ. ಭಾರ್ಯಾಂಚ ಅಪ್ರಿಯವಾದಿನಿ. ಅಪ್ರಿಯವಾದ ಮಾತುಗಳನ್ನಾಡಿ ಮನಸ್ಸಿಗೆ ನೋವು ಮಾಡಿ ಕೆಟ್ಟದ್ದನ್ನು ಮಾಡುವ ಹೆಂಡತಿ ಹೆಂಡತಿ ಅಲ್ಲ. ಹಾಗಾಗಿ ಅಪ್ರಿಯವಾದಿಯಾದಂತಹ ಹೆಂಡತಿ ಇರಬಾರದು. ಅರಕ್ಷಿತಾನಂ ರಾಜಾನಂ. ರಾಜ ಇದ್ದಾನೆ, ನಾನು ರಕ್ಷಣೆ ಮಾಡುವುದಿಲ್ಲ, ನನಗೆ ನೀವು ಟ್ಯಾಕ್ಸುಗಳನ್ನು ಕೊಡಿ, ಇಷ್ಟು ಹೇಳಿದರೆ ಅವನು ಎಂದೆಂದಿಗೂ ರಾಜನಾಗ್ಲಿಕ್ಕಿಲ್ಲ. ಹಾಗೆ ಇನ್ನಿಬ್ಬರು, ಅನಧೀಯಾನ ಮೃತ್ಯುಜಂ. ಋತ್ವಿಜ ಅಂದರೆ ವೇದಮಂತ್ರಗಳಿಂದ ಹೋಮವನ್ನು ಮಾಡಿಸುವವ. ಯಜ್ಞಯಾಗವನ್ನು ಮಾಡಿಸುವಂತಹ, ಹೋಮವನ್ನು ಮಾಡಿಸುವಂತಹ ವ್ಯಕ್ತಿಗೆ ಮಂತ್ರಗಳೆಲ್ಲ ಮುಖತಃ ಬರಬೇಕು. ಅದೆಲ್ಲ ಬಿಟ್ಟು ತಾನು ನನಗೆ ಮಂತ್ರ ಬರುವುದಿಲ್ಲ ಅಂತ ಹೇಳಿದ್ರೆ ಅವನೇನು ಋತ್ವಿಜ? ಅವನಲ್ಲಿ ಋತ್ವಿಜ ಅವನು. ಹಾಗಾಗಿ ನಮ್ಮಲ್ಲಿ ಸಂಪ್ರದಾಯ, ಪ್ರಾಚೀನ ಸಂಪ್ರದಾಯ, ಸಂಪೂರ್ಣವಾದ ವೇದವನ್ನ, ಇಡೀ ವೇದವನ್ನು ಅಧ್ಯಯನ ಮಾಡಿದವ ಯಜ್ಞಾದಿಗಳನ್ನು ಮಾಡಿಸಬೇಕು. ಋತ್ವಿಜ ಅಂದ್ರೆ ಬಹಳ ದೊಡ್ಡದು ಬೇಡ. ಪೌರೋಹಿತ್ಯವನ್ನು ಮಾಡಿಸಬೇಕಾದವನು ಕೂಡ ಎಲ್ಲ ಮಂತ್ರಗಳನ್ನು ಬಾಯಿ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡವನೇ ಮಾಡಿಸಬೇಕು. ಅಷ್ಟೇ ಅಲ್ಲ, ಕಂಠಪಾಠ ಮಾಡಿ ಆದ ಮೇಲೆ ಕಾಲಾಂತರದಲ್ಲಿ ಮರೆತು ಹೋಗುತ್ತಲ್ಲ, ಮರಿಬಾರದು ಅಂತನ್ನುವುದಕ್ಕಾಗಿ 12 ದಿನಗಳಿಗೊಮ್ಮೆ ಸಂಪೂರ್ಣ ಸಂಹಿತೆಯನ್ನ ಪಾಠ ಮಾಡಬೇಕು, ಪಾರಾಯಣ ಮಾಡಬೇಕು. 12 ದಿನಗಳಿಗೊಮ್ಮೆ ಯಾರು ಸಂಹಿತಾ ಪಾರಾಯಣವನ್ನು ಮಾಡುವುದಿಲ್ಲವೋ ಅವನು ಅವೈದಿಕ. ಕ್ಷಣಾದುರ್ಧ್ವಂ, ಒಂದು ಕ್ಷಣವೂ ತರ್ಕಶಾಸ್ತ್ರವನ್ನು ಬಿಟ್ಟರೆ ಅತಾರ್ಕಿಕ. ಕ್ಷಣಾದುರ್ಧ್ವಂ ಅತಾರ್ಕಿಕ. ಮತ್ತು 12 ದಿನಗಳವರೆಗೆ ವೇದಾಧ್ಯಯನವನ್ನು ಮಾಡದೇ ಇದ್ರೆ ಅವನು ವೈದಿಕನೇ ಅಲ್ಲ. ವೇದವನ್ನು ಓದಿದವನು ಅಂದ್ರೆ ಏನು? ಕಂಠತಃ ಮುಖತಃ ಎಲ್ಲ ವೇದ ಮಂತ್ರಗಳು ಬರ್ತಿರ್ಬೇಕು. ಹಾಗಾಗಿ ನಿತ್ಯದಲ್ಲಿ ವೇದ ಮಂತ್ರವನ್ನು ಒನ್ನುವಂತಹ ವ್ಯಕ್ತಿ ಯಾರೋ ಅವನೇ ಋತ್ವಿಜ, ಅವನೇ ಪುರೋಹಿತ. ಹಾಗಲ್ಲದೇ ಇದ್ದವನು ಪುರೋಹಿತ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಅನಧೀಯಾನ ಮೃತ್ಯುಜಂ, ಅಧ್ಯಯನವನ್ನು ನಿತ್ಯದಲ್ಲಿ ವೇದಾಧ್ಯಯನವನ್ನು ಮಾಡದಿರುವಂತಹ ಋತ್ವಿಜನೇ ಅಲ್ಲ, ಅವನು ಪುರೋಹಿತನೇ ಅಲ್ಲ. ನಿತ್ಯದಲ್ಲಿ ಪಠನ ಮಾಡಲೇಬೇಕು. ಅಂದ್ರೆ ಮಾತ್ರ ವೇದ ಜೀವಂತವಾಗಿ ಉಳಿಯುತ್ತೆ. ಇಲ್ಲದಿದ್ರೆ ನಿನಗೆ ವೇದವನ್ನು ಅನ್ನುವ ಅಧಿಕಾರವಿಲ್ಲ. ಹಾಗೆ ಅಪ್ರವಕ್ತಾರಂ ಆಚಾರ್ಯಂ. ನಾನು ಆಚಾರ್ಯ, ನಾನು ಪಾಠ ಹೇಳುವುದಿಲ್ಲ, ನನ್ನ ಕಾಲಿಗೆ ಬಂದು ನೀವು ದಕ್ಷಿಣೆ ಇಡಿ, ನಾನು ನಿಮಗೆ ಪಾಠ ಹೇಳುವುದಿಲ್ಲ. ಪಾಠ ಹೇಳದಿರುವ, ಉಪದೇಶ ಮಾಡದಿರುವ, ಪ್ರವಚನವನ್ನು ಮಾಡದಿರುವಂತಹ ಗುರುವಲ್ಲ.
ಅಪ್ರವಕ್ತಾರಮಾಚಾರ್ಯಂ. ಪಾಠ ಹೇಳದಿರುವ ಗುರು ಗುರುವಲ್ಲ, ಅಧ್ಯಯನ ಮಾಡದಿರುವ ಋತ್ವಿಜನಲ್ಲ, ರಕ್ಷಿಸದಿರುವ ರಾಜನಲ್ಲ, ಪ್ರಿಯ ಮಾತಾಡದಿರುವ ಹೆಂಡತಿಯಲ್ಲ, ಊರು ಸೇರುವಂತಹ ಗೊಲ್ಲನಲ್ಲ, ಕಾಡು ಸೇರುವಂತಹ ಕ್ಷೌರಿಕನ. ಅರ್ಥಾತ್ ಅವರವರಿಗೆ ಆಯಾ ನಿರ್ಧಾರಿತವಾದ ಕಾರ್ಯವಿದೆ. ಆ ಕಾರ್ಯವನ್ನು ಮಾಡಿದರೆ ಮಾತ್ರ ಅವನು ತನ್ನ ಪ್ರೊಫೆಷನ್ ಅಥವಾ ವೊಕೇಶನ್ ಅಥವಾ ತನ್ನ ಕರ್ತವ್ಯ, ಆ ಕರ್ತವ್ಯಗಳಿಗೆ ತಾನು ಬದ್ಧನಾಗಿದ್ದವನ ಮಾತ್ರ ಆ ಕಾರ್ಯಕ್ಕೆ ಒಪ್ಪಬೇಕು, ಇಲ್ಲದೇ ಇದ್ರೆ ಅಲ್ಲ. ಹಾಗಾಗಿ ಅಪ್ರವಕ್ತಾರಮಾಚಾರ್ಯಂ ಮನಧೀಯಾನ ಮೃತ್ಯುಜಂ ಮರಕ್ಷಿತಾರಂ ರಾಜಾನಂ ಭಾರ್ಯಾಂಚ ಅಪ್ರಿಯವಾದಿನೀಂ ಗ್ರಾಮಕಾಮಂಚ ಗೋಪಾಲಂ ವನಕಾಮಂಚ ನಾಪಿತಂ ಷಡೇವತು ಗುಣಃ ಪುಂಸ ನಹಾತವ್ಯಾಸದ ಕದಾಚನ. 6 ಗುಣಗಳನ್ನ ಎಂದೆಂದಿಗೂ ಮನುಷ್ಯ ಬಿಡತಕ್ಕದ್ದಲ್ಲ. 6 ಗುಣಗಳು ಸದಾ ಕಾಲ ಮನುಷ್ಯನಲ್ಲಿ ಇರಬೇಕು. ಏನು ಪ್ರಯತ್ನ ಮಾಡಿಯೂ 6 ಗುಣಗಳನ್ನು ತಾನು ಸಂಪಾದನೆ ಮಾಡಬೇಕು. 1 ಸತ್ಯ, 2 ದಾನ, 3 ಅನಾಲಸ್ಯ, 4 ಅನಸೂಯ, 5 ಕ್ಷಮ, 6 ಧೈರ್ಯ. ಇದು ಮನಸ್ಸಿಗೆ ಇದು ಈ 6 ಗುಣಗಳೇನಿವೆ ನೋಡಿ, 6 ಗುಣಗಳು, 6 ಗುಣಗಳೇನಿವೆ ಎಲ್ಲ ಹ್ಯಾಂಡಿ, ಇದೆಲ್ಲ ಹ್ಯಾಂಡಿಯಾಗಿ ನಮ್ಮ ಕೈಗೆ ಸಿಗುವಂಥ, ನಾವು ಮಾಡುವ ಸಾಧಿಸಬೇಕಾದ ಕಾರ್ಯಗಳಿಗೆ ಇದೆಲ್ಲ ತುಂಬ ಹಿತ ಮಾಡುವಂಥ. ಧೈರ್ಯ ಎಂಥ ಕಷ್ಟದಲ್ಲೂ ಮನುಷ್ಯನಿಗೆ ಒಳ್ಳೆ ಕಾರ್ಯಸಿದ್ಧಿಗೆ ಅನುಕೂಲವಾಗತ್ತೆ. ಧೈರ್ಯವಿಲ್ಲದಿದ್ರೆ ಆಗ ಮನುಷ್ಯ ಹಿಂದುಳಿತಾನೆ ಇತ್ಯಾದಿ. ಹಾಗಾಗಿ ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗಿರುವ ಈ 6 ಗುಣಗಳನ್ನು ಮನುಷ್ಯ ಸಂಪಾದನೆ ಮಾಡಬೇಕು. ಇದನ್ನು ಎಂದೆಂದಿಗೂ ಬಿಡತಕ್ಕದ್ದಲ್ಲ. ಸಂಪಾದನೆ ಮಾಡಬೇಕು, ಇಷ್ಟು ಮುಖ್ಯವಲ್ಲ. ಈ ಗುಣವನ್ನ ಸರ್ವಥಾ ಬಿಡುವುದಲ್ಲ. 1 ಸತ್ಯಂ, ದಾನಂ, ಅನಾಲಸ್ಯಂ, ಅನಸೂಯ, ಕ್ಷಮ, ಧೃತಿ. ಈ ಮುಂದಿನ ಶ್ಲೋಕ ಪ್ರಸಿದ್ಧವಾದದ್ದು. ಸಂಸ್ಕೃತ ಸಾಹಿತ್ಯದಲ್ಲಿ ಮಕ್ಕಳಿಗೆಲ್ಲ ಕಲಿಸುವ ಅರ್ಥಾಗಮೋ ನಿತ್ಯಮರೋಗಿತಾಚ ಪ್ರಿಯಾಚ ಭಾರ್ಯ ಪ್ರಿಯವಾದಿನೀಚ ವಶ್ಯಶ್ಚ ಪುತ್ರ ಅರ್ಥಕರೀಚ ವಿದ್ಯಾ ಷಟ್ ಜೀವಲೋಕಸ್ಯ ಸುಖಾನಿ ರಾಜನ್. ಜಗತ್ತಿನೊಳಗೆ ಸುಖ 6. ಏನು 6 ಸುಖಗಳು ಅಂದ್ರೆ ಇವೆ. ಅರ್ಥಾಗಮೋ ನಿತ್ಯಂ, ನಿತ್ಯದಲ್ಲೂ ಹಣ ಬರಬೇಕು, ನಿತ್ಯದಲ್ಲೂ ಸಂಪಾದನೆ ಆಗ್ತಿರಬೇಕು. ಇದು ಉತ್ತಮವಾಗಿರುವಂತಹದ್ದು. ಮೊದಲನೇದ್ದು ಬಹಳ ಸುಖ. ನಿತ್ಯದಲ್ಲಿ ಹಣ ಬರದೆ ಬಂದಿಟ್ಟ ತಂದಿಟ್ಟ ಕೂಡಿಟ್ಟ ಹಣದ ಮೇಲೆ ಬದುಕುವುದೇನಿದೆ ಸ್ವಾರಸ್ಯ ಇಲ್ಲ. ಹಣ ಬರ್ತಿರ್ಬೇಕು ಅಂದ್ರೆ ಅದು ಉತ್ತಮ. ಅರ್ಥಾಗಮೋ ನಿತ್ಯಂ. ಹಾಗೂ ನಿತ್ಯಂ ಅರೋಗತಾಚ, ನಿತ್ಯದಲ್ಲೂ ರೋಗವಿಲ್ಲದೆ ಸುಖವಾಗಿ ಆರೋಗ್ಯದಿಂದ ಇರುವುದು. ನಿತ್ಯಂ ಅರೋಗತಾಚ. ಪ್ರಿಯಾಚ ಭಾರ್ಯ, ಪ್ರೀತಿಯ ಹೆಂಡತಿ, ಲವಬಲ್ಲಾದಂತಹ ಹೆಂಡತಿ ಮತ್ತು ಪ್ರಿಯ ಮಾತಾಡುವ ಹೆಂಡತಿ, ಪ್ರಿಯವಾದಿನೀಚ. ಅವಳನ್ನ ನಾವು ಪ್ರೀತಿಸುವಂತಿರಬೇಕು, ಅವಳು ನಮಗೆ ಪ್ರೀತಿಯ ಮಾತುಗಳನ್ನು ಆಡಬೇಕು. ಈಗ ಕೇಳಿದ್ರಿ, ಅಪ್ರಿಯವಾದಿಯಾದಂತಹ ಹೆಂಡತಿಯೇ ಅಲ್ಲ, ಅದೇ ಮಾತು ಮತ್ತೊಮ್ಮೆ. ವಶ್ಯಶ್ಚ ಪುತ್ರ, ಮಗ ತನ್ನ ವಶನಾಗಿರ್ಬೇಕು, ತಂದೆಗೆ ವಶನಾಗಿರ್ಬೇಕು. ಮಾತು ಕೇಳದ ಮಗ ಇದ್ದರೇನು ಪ್ರಯೋಜನ? ಮಾತು ಕೇಳಿಲ್ಲ ಅಂದ್ರೆ ಮಗ ಅಲ್ಲ. ವಶ್ಯಶ್ಚ ಪುತ್ರ ಅರ್ಥಕರೀಚ ವಿದ್ಯೆ ಓದಿದ್ದೇವೆ, ಬೇಕಾದಷ್ಟು ವಿದ್ಯೆ ಓದಿದ್ದೇವೆ, ಏನು ಹಣ ಬಡುವುದಿಲ್ಲ, ಗಳಿಕೆ ಆಗುವುದಿಲ್ಲ ಅಂದ್ರೆ ಆ ವಿದ್ಯೆ ಅಲ್ಲ. ವಿದ್ಯೆ ಅಂತ ಆಗಬೇಕಾದ್ರೆ ಅದು ಒಳ್ಳೆ ಸಂಪಾದನೆಯನ್ನು ಕೊಡಬೇಕು, ಹಣವನ್ನು ತಂದು ಕೊಡಬೇಕು, ಅಂದ್ರೆ ಮಾತ್ರ ಅದು ವಿದ್ಯೆ. ಅರ್ಥಕರೀಚ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್. ಷಣ್ಣಾಮಾತ್ಮನ ನಿತ್ಯಾನಾಂ ಐಶ್ವರ್ಯಂ ಯೋಧಿಗಚ್ಚತಿ ನ ಸ ಪಾಪೈಃ ಕೃತೋನರ್ಥೈರ್ಯುಜ್ಯತೆ ವಿಜಿತೇಂದ್ರಿಯಃ ಷಡಿಮೇ ಷಟ್ಸು ಜೀವಂತಿ ಸಪ್ತಮೋ ನೋಪಲಭ್ಯತೆ. 6 ಜನ ಬದುಕಬೇಕಾದ್ರೆ 6 ತರಹದ ಜನ ಇರಬೇಕು. 6 ತರಹದ ಜನ ಇದ್ದರೆ ಮಾತ್ರ 6 ತರಹದ ಜನ ಬದುಕ್ತಾರೆ, ಇಲ್ಲದ್ರೆ ಬದುಕುವುದಿಲ್ಲ. 6 ತರಹದ ಜನ ಬದುಕಬೇಕಾದರೆ 6 ತರಹದ ಜನ ಅವರಿಗೆ ಕೌಂಟರ್ ಪಾರ್ಟ್ ಆದಿ ಇರಬೇಕು. ಹಾಗಿದ್ರೆ ಮಾತ್ರ ಇವರು 6 ಜನ ಇರ್ತಾರೆ, ಇಲ್ಲದಿದ್ರೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾರು? ಈಗ ಈ ಹಣಕಾಸುಗಳನ್ನೆಲ್ಲ ಎಲ್ಲೆಲ್ಲೋ ಎತ್ತೆತ್ತೋ ಇಟ್ಟು ಬಿಟ್ಟಿರ್ತಾನೆ ಮನೆಯಲ್ಲಿ. ಕಂಡಲ್ಲಿ ಹಣಕಾಸುಗಳನ್ನು ಇಟ್ಟು ಅಸ್ತವ್ಯಸ್ತವಾಗಿ ಬೆಳ್ಳಿ ಬಂಗಾರ ಪಾತ್ರೆ ಹಣ ಪಡಗು
ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿ ಇಟ್ಟಂತಹ ವ್ಯಕ್ತಿಗಳಿದ್ರೆ ಚೋರರು ಬದುಕ್ತಾರೆ. ಇಲ್ಲದಿದ್ರೆ ಚೋರರಿಗೆ ಬದುಕಲಿಕ್ಕೆ ಅವಕಾಶ ಇಲ್ಲ. ಚೋರರು ಬದುಕಬೇಕಾದ್ರೆ ಅಸ್ತವ್ಯಸ್ತವಾಗಿ ಇಡುವ ಪ್ರಮತ್ತರು ಬೇಕು. ಎಚ್ಚರವಿಲ್ಲದೆ ಖಬರು ತಪ್ಪಿ ಮಲಗುವಂತಹ, ಎಚ್ಚರವಿಲ್ಲದೆ ಬಿಟ್ಟು ಹೋಗುವಂತಹ, ಕಂಡಲ್ಲಿ ಕಂಡದ್ದನ್ನೆಲ್ಲ ಇಟ್ಟು ಹೋಗುವಂತಹ ಜನ ಇದ್ರೆ ಚೋರರು ಬದುಕ್ತಾರೆ. ಚೋರಾಹ ಪ್ರಮತ್ತೇ ಜೀವಂತಿ. ಈ ಡಾಕ್ಟರ್ ಇದ್ದಾರಲ್ಲ, ಡಾಕ್ಟರ್ಗಳು, ಆ ಡಾಕ್ಟರ್ ಹೇಗೆ ಬದುಕೋದು? ರೋಗಿಗಳಿದ್ರೆ ಡಾಕ್ಟರು ಬದುಕ್ತಾರೆ. ಇಲ್ಲದಿದ್ರೆ ಡಾಕ್ಟರಿಗೆ ಹೊಟ್ಟೆಗಿಲ್ಲ, ತುತ್ತೇ ಇಲ್ಲ. ಪ್ರಾಯ ಅವರು ಸಂಧ್ಯಾವಂದನೆ ಮುಗಿದ ಮೇಲೆ ಸರ್ವೇಪಿ ಸುಖಿನ ಸಂತು ತಂತಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಸರ್ವೇ ಸಂತು ನಿರಾಮಯಾಹ ಅಂತ ಹೇಳಿ ಅವರೇನಾದರೂ ಪ್ರಾರ್ಥನೆ ಮಾಡಿದ್ರು, ಅದನ್ನು ಭಗವಂತ ಮನ್ನಿಸಿಬಿಟ್ಟ. ಎಲ್ಲರಿಗೆ ನಿರಾಮಯನನ್ನಾಗಿ ಮಾಡಿಬಿಟ್ರೆ ರೋಗ ಇಲ್ಲ ಅಂತಾದ್ರೆ ಈ ಡಾಕ್ಟರ್ ಬದುಕೋದು ಹೇಗೆ? ಆದ್ದರಿಂದ ದೊಡ್ಡ ಸಮಸ್ಯೆ. ಅದಕ್ಕಾಗಿ ರೋಗ ಅತ್ಯಂತ ಅವಶ್ಯಕ, ರೋಗಿಗಳು ಅತ್ಯಂತ ಅವಶ್ಯಕ. ಯಾವುದಕ್ಕೆ? ವೈದ್ಯರ ಬದುಕಿಗೆ. ಹಾಗಾಗಿ ವೈದ್ಯರಿಗೆ ಏನಂತ ಆಶೀರ್ವಾದ ಮಾಡೋದು ಬಹಳ ದೊಡ್ಡ ಸಮಸ್ಯೆ. ಅದು ವೈದ್ಯರು ನಮಸ್ಕಾರ ಮಾಡಿದ್ರು ಅಂತ ತಿಳಿದೆ, ಆಗ ಏನಂತ ಆಶೀರ್ವಾದ ಮಾಡಬೇಕು? ಇಷ್ಟೇ ಆಶೀರ್ವಾದ ಮಾಡಬೇಕು. ನೀನು ಸಂಪನ್ನನಾಗು ಅಂತ ಆಶೀರ್ವಾದ ಮಾಡಿದ್ರೆ ಹೋಯ್ತು. ಅದರ ಅರ್ಥ ಏನು? ಸಾಕಷ್ಟು ರೋಗಿಗಳು ಬರಲಿ ಅಂತ ಅರ್ಥ, ಜನರಲ್ಲಿ ರೋಗ ಹೆಚ್ಚಾಗಲಿ ಅಂತ ಅರ್ಥ. ಹಾಗಲ್ಲ, ನಿನ್ನ ಕೈಗುಣ ಚೆನ್ನಾಗಾಗಲಿ, ನೀನು ಕೊಟ್ಟ ಔಷಧಿ ಒಳ್ಳೆ ಗುಣ ಮಾಡಲಿ ಅಂತ ಆಶೀರ್ವಾದ ಮಾಡಬೇಕು. ಅದು ಪಾಸಿಟಿವ್. ಇಲ್ಲದೇ ಇದ್ರೆ ನೆಗೆಟಿವ್ ಆಗುತ್ತೆ. ಹಾಗಾಗಿ ವ್ಯಾಧಿತೇಷು ಚಿಕಿತ್ಸಕಾಹ, ಚಿಕಿತ್ಸಕರು, ವೈದ್ಯರು ಬದುಕುವುದಕ್ಕೆ ರೋಗಿಗಳು ಅವಶ್ಯಕ. ಆದ್ದರಿಂದ ರೋಗಿಗಳಿದ್ರೆ ವೈದ್ಯರು ಬದುಕ್ತಾರೆ, ಇಲ್ಲದೇ ಇದ್ರೆ ವೈದ್ಯರು ಬದುಕುವುದಿಲ್ಲ. ವ್ಯಾಧಿತೇಷು ಚಿಕಿತ್ಸಕಾಹ ಪ್ರಮದಾಹ ಕಾಮಯಾನೇಷು ಯಜಮಾನೇಷು ಯಾಜಕಾಹ. ಯಜ್ಞವನ್ನು ಮಾಡುವಂತಹ ಯಾರಾದರೂ ರಾಜರು ಯಜಮಾನರು ಇದ್ದಾರೆ ಅಂತಾದ್ರೆ, ಗೃಹಸ್ಥರು ಇದ್ದಾರೆ ಅಂತಾದ್ರೆ, ಯಾಜಕರು ಪುರೋಹಿತರು ಹೊಟ್ಟೆ ಮಾಡಿಕೊಂಡು ಬದುಕ್ತಾರೆ. ಇಲ್ಲದೇ ಇದ್ರೆ ಅವರಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಯಜಮಾನೇಷು ಯಾಜಕಾಹ ಜೀವಂತಿ. ರಾಜ ವಿವದಮಾನೇಷು, ರಾಜರಾಗಲಿ, ಅಡ್ವೊಕೇಟ್ಸ್ ಆಗಲಿ, ಲಾಯರ್ಗಳಾಗಲಿ ಅಥವಾ ಜಡ್ಜುಗಳಾಗಲಿ, ಅವರೆಲ್ಲ ಹೊಟ್ಟೆ ತುಂಬಿಕೊಂಡು ಇರೋದು, ಸುಖವಾಗಿರ್ಬೇಕಾಗಿದ್ರೆ ಹುಚ್ಚರಿಬ್ಬರು ಜಗಳಾಡ್ತಿರ್ಬೇಕು. ತಲೆಕೆಟ್ಟವರು ಜಗಳಾಡ್ತಿರ್ಬೇಕು. ಆ ಜಗಳ ಔಟ್ ಆಫ್ ದ ಕೋರ್ಟ್ ಸೆಟಲ್ ಆಗಬಾರದು. ಹಾಗಿದ್ರೆ ಮಾತ್ರ ಜಡ್ಜರು, ರಾಜರು, ಅಡ್ವೊಕೇಟ್ಸು ಎಲ್ಲ ಬದುಕಿರ್ತಾರೆ. ಹಾಗಾಗಿ ರಾಜ ವಿವದಮಾನೇಷು, ಎಲ್ಲದರ ಮೇಲೆ ಬಂತು ಆಪತ್ತು. ಏನದು? ನಿತ್ಯಂ ಮೂರ್ಖೇಶು ಪಂಡಿತಾಹ. ಓದದಿದ್ದ ಜನ ಎದುರಿಗೆ ಕೂತಾಗ ಮಾತ್ರ ಪಂಡಿತರಿಗೆ ಅವಕಾಶ. ಪಂಡಿತ ಬದುಕಬೇಕಾದ್ರೆ ಓದದಿದ್ದ ಜನ ಇರಬೇಕು. ಬಲ್ಲವರಾಗಿದ್ರೆ, ಮಹಾಭಾರತ ಓದಿದ್ರೆ ಅವ್ರ ಮುಂದೇನು ಉಪನ್ಯಾಸ ಹೇಳೋದು? ಸ್ವಾಮಿ, ನಿಮ್ಮ ಪ್ರವಚನ ನಮಗೆ ಬೇಡ, ಯಾಕೆಂದ್ರೆ ನಾವೆಲ್ಲ ಓದಿದ್ದೇವೆ. ಓದದಿದ್ದವರಿದ್ದೀರಿ, ಹಾಗಾಗಿ ಪಂಡಿತರೆಲ್ಲ ಬದುಕಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಓದದಿದ್ದವರು ಇರಬೇಕು ಜಗತ್ತಿನಲ್ಲಿ. ನಿತ್ಯಂ ಮೂರ್ಖೇಶು ಪಂಡಿತಾಹ.